ಸ್ನೇಹಿತರೇ ನಮಸ್ಕಾರ, ನಾನು ರವೀಂದ್ರ ಜೋಶಿ. ಮತ್ತೆ ಕಾನೂನಿನ ಕುಣಿಕೆ ಬಿಗಿಯಾಗತೊಡಗಿದೆ ಈ ಮನುಷ್ಯನಿಗೆ, ಈ ದುರುಳನಿಗೆ. ಹೆಸರು ಮೊಹಮ್ಮದ್ ಜುಬೇರ್. ಆಲ್ಟ್ ನ್ಯೂಸ್ ಅಂತ ಒಂದೊಂದು ಫ್ಯಾಕ್ಟ್ ಚೆಕ್ಕರು ವೆಬ್ಸೈಟ್. ಈತ ಈ ದೇಶದಲ್ಲಿ ಕೋಮುದ್ವೇಷವನ್ನು ಹೆಚ್ಚಿಸಿದಷ್ಟು ಬಹುಶಃ ಬೇರೆ ಯಾವ ಫ್ಯಾಕ್ಟ್ ಚೆಕ್ಕರು ಹರಡಿಸ್ಲಿಕ್ಕೆ ಸಾಧ್ಯವೇ ಇಲ್ಲ. ಈತನನ್ನು ಅಟ್ಟಿಸ್ಕೊಂಡು ಹೋಗಿ ಈತನ ಮೇಲೆ ಉತ್ತರ ಪ್ರದೇಶದ ಪೊಲೀಸರು ಕೇಸ್ಗಳನ್ನು ಹಾಕಿದರು. ಈತನ ಮೇಲೆ ಸುಮಾರು 6 ಪ್ರಕರಣಗಳಿದ್ದವು. ಈತ ಏನು ಮಾಡ್ದ, ನೇರ ಹೋಗಿ ಹೈಕೋರ್ಟ್ಗೆ ಮೊರೆ ಹೋದ. ಹೈಕೋರ್ಟ್ಗೆ ಮೊರೆ ಹೋದಂಥ ವ್ಯಕ್ತಿ ಅಲ್ಲಿಂದ ಸ್ಟೇ ತೊಗೊಂಬಂದ್ಬಿಟ್ಟ. ಸ್ಟೇ ಕೊಟ್ಟವ್ರು ಯಾರು? ಜಸ್ಟಿಸ್ ಸಿದ್ಧಾರ್ಥ್ ವರ್ಮಾ ಮತ್ತು ಜಸ್ಟಿಸ್ ಯೋಗೇಶ್ ಕುಮಾರ್ ಶ್ರೀವಾಸ್ತವ್ ಅಂತೇಳಿ ಅಲಹಾಬಾದ್ ಹೈಕೋರ್ಟ್ನ ದ್ವಿಸದಸ್ಯ ಪೀಠದಲ್ಲಿ. ಈತ ಆ್ಯಕ್ಚುಲಿ ಏನು ಕೇಳಿದ್ದ ಅಂದರೆ, ಈ ಕೇಸನ್ನೇ ವಜಾ ಮಾಡಿಬಿಡಿ, ನನ್ನ ಮೇಲೆ ಈ ರೀತಿ ಪ್ರಕರಣವನ್ನು ದಾಖಲು ಮಾಡಲಿಕ್ಕೆ ಸಾಧ್ಯ ಇಲ್ಲ, ನಾನೊಬ್ಬ ನಿರ್ದೋಷಿ, ನಾನು ಅಮಾಯಕ, ಸರ್ಕಾರ ನನ್ನ ಮೇಲೆ ಒತ್ತಾಯಪೂರ್ವಕವಾಗಿ ಒತ್ತಡದಿಂದ ಈ ರೀತಿಯಾಗಿ ಏಕಪಕ್ಷೀಯವಾಗಿ ಪ್ರಕರಣವನ್ನು ದಾಖಲು ಮಾಡಿದೆ ಅಂತ. ಪ್ರಕರಣ ಏನು ಅಂತ ಹೇಳ್ತೀನಿ, ಅದಾದಮೇಲೆ ಇದು ಏಕಪಕ್ಷೀಯವ ಏನು ಅಂತ ತಾವು ತೀರ್ಮಾನ ಮಾಡಿರಿ. ಅಲ್ಲಿ ಯತಿ ನರಸಿಂಗಾನಂದ್ ಅಂತ ಒಬ್ಬ ಹಿಂದೂ ಹುಲಿ ಇದ್ದಾರೆ. ಅವ್ರದ್ದೊಂದು ಡಾಸ್ನಾದೇವಿ ಮಂದಿರ ಅಂತ ಒಂದು ಮಂದಿರ ಇದೆ, ದೇವಸ್ಥಾನ ಇದೆ, ಉಪನ್ಯಾಸ ಕೊಡ್ತಾ ಇರ್ತಾರೆ, ಗಾಜಿಯಾಬಾದಲ್ಲಿ ಇರುವಂಥದ್ದು. ಅಲ್ಲಿ ಅವರು ಪ್ರಖರ ಹಿಂದುತ್ವದ ಭಾಷಣಗಳನ್ನು ನಿರಂತರವಾಗಿ ಮಾಡ್ತಿರ್ತಾರೆ. ಅವರನ್ನು ಟಾರ್ಗೆಟ್ ಮಾಡಿ ಈ ರೀತಿ ಮೊಹಮ್ಮದ್ ಜುಬೇರ್ ಥರದವರು ಹಲವಾರು ಮೊಕದ್ದಮೆಗಳನ್ನ ಹಾಕಿರ್ತಾರೆ. ಮುಸಲ್ಮಾನರ ವಿರುದ್ಧವಾಗಿ ಈತ ಮಾತಾಡಿದ್ದಾರೆ, ಇಸ್ಲಾಂ ವಿರುದ್ಧವಾಗಿ ಮಾತಾಡಿದ್ದಾರೆ ಅಂತ ಅವ್ರ ಮೇಲೆ ಕೇಸ್ಗಳಿರ್ತವೆ. ಈ ನರಸಿಂಗಾನಂದ ಸ್ವಾಮೀಜಿ ಇದ್ದಾರಲ್ಲ, ಇವರ ಭಾಷಣದ ಒಂದು ತುಣುಕನ್ನು ಇಟ್ಟುಕೊಂಡು ಈತ ವೈರಲ್ ಮಾಡಿ ನರಸಿಂಗಾನಂದ್ಗೆ ತೊಂದರೆ ಆಗೋ ಹಾಗೆ ಮಾಡಿರ್ತಾನೆ, ಮಾನಹಾನಿಕರವಾಗೋ ಹಾಗೆ ಮತ್ತು ಅವ್ರ ಮೇಲೆ ಮೊಕದ್ದಮೆಗಳು ಬೀಳೋ ಹಾಗೆ ಮಾಡಿರ್ತಾನೆ. ನರಸಿಂಗಾನಂದ್ ಏನು ಮಾಡ್ತಾರೆ, ಇವನ ಮೇಲೆ ಸೆಕ್ಷನ್ 152 ಪ್ರಕಾರ ಪ್ರಕರಣವನ್ನು ದಾಖಲು ಮಾಡ್ತಾರೆ. ಏನಿದು? ದೇಶದಲ್ಲಿ ಕೋಮುದ್ವೇಷವನ್ನು ಹೆಚ್ಚಿಸುವಂಥ, ದೇಶದ ಸಾರ್ವಭೌಮತೆಗೆ ಧಕ್ಕೆ ತರುವಂಥ, ಐಕ್ಯತೆ ವಿರುದ್ಧವಾಗಿರುವಂಥ ಕೆಲಸವನ್ನು ಈ ವ್ಯಕ್ತಿ ಮಾಡಿದ್ದಾನೆ. ಯಾವುದೋ ಒಂದು ತುಣುಕನ್ನು ತೆಗೆದುಕೊಂಡು ಬಂದು ಅದನ್ನು ವೈರಲ್ ಮಾಡಿ ತನ್ಮೂಲಕ ಸಮಾಜದಲ್ಲಿ ವಿಷಬೀಜವನ್ನು ಬಿತ್ತಾ ಇದ್ದಾನೆ ಅಂತ ಈತನ ಮೇಲೆ ಮೊಕದ್ದಮೆ ಹಾಕ್ತಾರೆ. ಮೊಕದ್ದಮೆ ಒಂದು ಕಡೆ ಆಗೋಲ್ಲ, 4-5 ಕಡೆ ಈತನ ಮೇಲೆ ಮೊಕದ್ದಮೆ ದಾಖಲಾಗ್ತಾವೆ, ಬೇರೆ ಬೇರೆ ಸಂದರ್ಭದಲ್ಲಿ ಬೇರೆ ಬೇರೆ ಕಡೆ. ಉತ್ತರ ಪ್ರದೇಶದಲ್ಲಿ ಕೇಸ್ ಬಿದ್ದರೆ ಏನಾಗತ್ತೆ ಅಂತ ನಿಮಗೆ ತುಂಬ ಚೆನ್ನಾಗಿ ಗೊತ್ತಿದೆ. ಒಂದೋ ಆತ ಸರೆಂಡರ್ ಆಗಿ ಸರಿಯಾಗಿ ಪ್ರಕರಣಕ್ಕೆ ದಾಖಲಾಗಬೇಕು, ಹೋಗ್ತಾ ಇರಬೇಕು. ಇಲ್ಲ ಜಾಸ್ತಿ ತಲೆಹರಟೆ ಮಾಡಿದರೆ ಎನ್ಕೌಂಟ್ರ್ ಆಗಿಬಿಡುತ್ತೆ, ಇಲ್ಲಾಂದರೆ ಆಪರೇಷನ್ ಲಂಗಡ ಆಗುತ್ತೆ. ಈಗಾಗಲೇ 12,000 ಜನ ಉತ್ತರ ಪ್ರದೇಶದಲ್ಲಿ ಲಂಗಡ ಆಗಿದ್ದಾರೆ. ಲಂಗಡ ಅಂದರೆ ಕುಂಟ. ಆ ರೀತಿ ಮಾಡುವಂಥ ಒಂದು ಪರಿಪಾಠ ಇದೆ. ಕಾನೂನನ್ನು ಎಷ್ಟು ಕಠಿಣವಾಗಿ ಅನುಷ್ಠಾನಕ್ಕೆ ತರಬಹುದು ಅಂತ ನೋಡ್ಬೇಕಂದ್ರೆ ನಾವು ಉತ್ತರ ಪ್ರದೇಶದ ಯೋಗಿ ಬಾಬಾ ಅವರ ಸರ್ಕಾರವನ್ನು ನೋಡಬೇಕು. ಈತನಿಗೆ ಗಾಬರಿ ಆಗಿಬಿಡುತ್ತೆ. ಈತನಿಗೆ ಗಾಬರಿಯಾಗಿ ಏನು ಮಾಡ್ತಾನೆ, ಸೀದಾ ಸುಪ್ರೀಂ ಕೋರ್ಟ್ಗೆ ಕೊಡೋದು. ಸುಪ್ರೀಂ ಕೋರ್ಟಲ್ಲಿ DY ಚಂದ್ರಚೂಡ್ ಅವರು ಆವಾಗ ಚೀಫ್ ಜಸ್ಟಿಸ್ ದಿಲ್ಲಿ ಸುಪ್ರೀಂ ಕೋರ್ಟ್ನಲ್ಲಿ. ಅವ್ರು ಹೇಳ್ತಾರೆ, ಈತನ ಎಲ್ಲ ಮೊಕದ್ದಮೆಗಳು ಉತ್ತರ ಪ್ರದೇಶದಲ್ಲಿ ಏನೇನು ಮೊಕದ್ದಮೆಗಳಿದ್ದಾವೆ ಅವನ್ನೆಲ್ಲ ಕ್ಲಬ್ ಮಾಡಬೇಕು. ಕ್ಲಬ್ ಮಾಡಿ ಆ ಮೊಕದ್ದಮೆಗಳನ್ನು ದಿಲ್ಲಿಗೆ ಟ್ರಾನ್ಸ್ಫರ್ ಮಾಡಬೇಕು. ಈತ ದಿಲ್ಲಿಯಲ್ಲಿರೋದು, ಇವನು ದಿಲ್ಲಿಗೆ ಟ್ರಾನ್ಸ್ಫರ್ ಮಾಡಬೇಕು. ಮತ್ತು ಇವನ ಮೇಲೆ SIT ತನಿಖೆಯನ್ನು ಹೇರಿರ್ತಾರೆ. ಯೋಗಿ ಆದಿತ್ಯನಾಥ್ ಇವನ ಮೇಲೆ ತನಿಖೆ ಮಾಡಿ ಏನೇನು ಮಾಡ್ತಾನೆ ಇವನು, ಇವನ ಜೊತೆ ಯಾವ ಸಂಪರ್ಕ ಇದೆ, ಯಾವ ಇಸ್ಲಾಂ ರಾಷ್ಟ್ರದ ಜೊತೆ ಈತ ಕೈವಾಡ ಇಟ್ಕೊಂಡು ಈ ರೀತಿ ವ್ಯವಹಾರ ಮಾಡ್ತಾ ಇದ್ದಾನೆ ಅದ್ರ ಕುರಿತಾಗಿ ಗಂಭೀರವಾದ ತನಿಖೆ ಆಗಬೇಕು ಅಂತ ಸರ್ಕಾರ ಆದೇಶ ಮಾಡಿರುತ್ತೆ. ಆ ತನಿಖೆಯನ್ನು ಕೈ ಬಿಡಬೇಕು. ಅಷ್ಟೇ ಅಲ್ಲ, ಈತನ ಮೇಲೆ ಮೊಕದ್ದಮೆಯನ್ನು ಅಲ್ಲಿ ನಡೆಸುವ ಹಾಗೆಲ್ಲ ದಿಲ್ಲಿಯಲ್ಲಿ ನಡೆಸಬೇಕು. ಈ ರೀತಿಯಾಗಿ ಆರ್ಡರ್ ಮಾಡ್ತಾರೆ. ಅಷ್ಟೇ ಅಲ್ಲ, ಈತನನ್ನು ಬಂಧಿಸಲಾಗಿರುತ್ತಲ್ಲ, ಆತನ ಬಿಡುಗಡೆಯಾಗುವವರೆಗೂ ನಾನು ಪೀಠದಿಂದ ಕೆಳಗಡೆ ಇಳಿಯುವುದಿಲ್ಲ ಅಂತ ಜಸ್ಟಿಸ್ DY ಚಂದ್ರಚೂಡ್ ಅವರು ಸಂಜೆ 6:30ವರೆಗೂ ಕೂತಿರ್ತಾರೆ ಪೀಠದಲ್ಲಿ. ನನಗೆ ಉತ್ತರ ಪ್ರದೇಶದಿಂದ ಮೆಸೇಜ್ ಬರಬೇಕು ಆತನ ಬಿಡುಗಡೆಯಾಗಿದೆ ಅಂತ. ಅಷ್ಟೇ ಅಲ್ಲ, ಈತನ ಮೇಲಿರುವಂಥ ಎಲ್ಲ ಮೊಕದ್ದಮೆಗಳಿಗೂ ಜಾಮೀನು. ಇದ್ರ ಮುಂದಿನ ಭಾಗ ಹೇಳ್ತೇನೆ, ಅದು ಹೇಳಿದರೆ ನೀವು ನಂಬಲ್ಲ, ಬಟ್ ಹೇಳಿರೋದು ನಿಜ. ನೀವು ಅದರ ಕಟ್ಟಿಂಗ್ಸನ್ನು ಬೇಕಾದ್ರೆ ನಾನು ನಿಮ್ಗೆ ಕೊಡ್ತೇನೆ. ಈತನ ಮೇಲೆ ಮುಂದೆ ಬರುವಂಥ ಯಾವುದೇ ಇದಕ್ಕೆ ಸಂಬಂಧಪಟ್ಟಂಥ ಪ್ರಕರಣ ಬಂದಾಗ ಅದಕ್ಕೆ ಕೂಡ ಜಾಮೀನು ಸಿಗಬೇಕಿತ್ತನಿಗೆ. ಆ ರೀತಿ ಒಂದು ಆರ್ಡರ್ ಮಾಡಿಬಿಡ್ತಾರೆ. ಎಲ್ಲಿಯಾದರೂ ಉಂಟನ್ರಿ, ನ ಭೂತೋ ನ ಭವಿಷ್ಯತಿ. ಒಬ್ಬ ವ್ಯಕ್ತಿಯ ಮೇಲೆ
ಪ್ರಕರಣ ಆಗಲಾರ್ದಂಥದ್ದು ಯಾವುದಿದೆ FIR ಹಾಕಲಾರ್ದು ಆ ಪ್ರಕರಣಕ್ಕೂ ಕೂಡ ಜಾಮೀನು ಸಿಗಬೇಕು ಅಂತ ಯಾವುದಾದ್ರೂ ಜಡ್ಜ್ ಆರ್ಡರ್ ಮಾಡಿದ್ದು ನೋಡಿದಿರಾ ಅಂತ ಆರ್ಡರ್ ಮಾಡಿಬಿಡ್ತಾರೆ ಜಸ್ಟಿಸ್ DY ಚಂದ್ರಚೂಡ್ ಅವರು. ಜೋ ಬೈಡನ್ನು ಸರ್ಕಾರದಿಂದ ಕೆಳಗಿಳಿಯುವಾಗ ಒಂದು ಆದೇಶ ಮಾಡಿದ್ದ, ಅವ್ರಿಗೊಂದು ಕೊನೆಯ 6 ತಿಂಗಳ ಟೈಮ್ ಇರ್ತದೆ ಅವ್ರಿಗೆ. ಆ ಸಂದರ್ಭದಲ್ಲಿ ತನ್ನ ಮಗನ ಮೇಲಿರುವಂಥ ಎಲ್ಲ ಪ್ರಕರಣಗಳೇನಿದ್ದಾವೆ, ಜೋ ಬೈಡನ್ ಮಗನ ಮೇಲಿದ್ದಂಥ ಪ್ರಕರಣಗಳನ್ನೆಲ್ಲ ಹಿಂತೆಗೆದುಕೊಳ್ಳಲಾಗತ್ತೆ ಮತ್ತು ಆತನ ಮೇಲಿರುವಂಥ ಶಿಕ್ಷೆಯನ್ನೆಲ್ಲ ರದ್ದು ಮಾಡಲಾಗತ್ತೆ. ಅಷ್ಟೇ ಅಲ್ಲ, ಅಲ್ಲಿಯ ಅಮೆರಿಕೆಯ ರಾಷ್ಟ್ರಪತಿ ಜೋ ಬೈಡನ್ ಇನ್ನೊಂದು ಆರ್ಡರ್ ಮಾಡ್ತಾರೆ, ಏನಂತ, ಇನ್ನು ಮುಂದೆ ಆತನ ಮೇಲೆ ಯಾವುದಾದ್ರೂ ಮೊಕದ್ದಮೆ ಬಂದ ಸಂದರ್ಭದಲ್ಲಿ ಅದಕ್ಕೆ ಕೂಡ ಜಾಮೀನು ಕೊಡಬೇಕು ಅಂತ. ಆ ರೀತಿಯಾದಂಥ ಕೆಲಸವನ್ನು ದಿಲ್ಲಿಯಲ್ಲಿ DY ಚಂದ್ರಚೂಡ್ ಅವ್ರು ಮಾಡ್ತಾರೆ. ಮೊನ್ನೆ ಒಂದು ಸಂದರ್ಶನದಲ್ಲಿ ಅವ್ರು ಹೇಳ್ತಾ ಇದ್ರು, DY ಚಂದ್ರಚೂಡ್ ಅವರು ಏನಂತ ಅಂದರೆ, ನಾನು A to Z ಎಲ್ಲರಿಗೂ ಜಾಮೀನು ಕೊಟ್ಟಿದ್ದೀನಿ ಅಂತ. ಯಾವ ಭಾಗ್ಯ ಇದು? ಕಾನೂನಿರೋದು ಕೇವಲ ಜಾಮೀನು ಕೊಡಲಿಕ್ಕಲ್ಲ, ಜಾಮೀನಿಗೆ ಯೋಗ್ಯನೋ ಅಯೋಗ್ಯನೋ ಅಂತ ತೀರ್ಮಾನ. A to Z ಅಂದರೆ ಯಾರು ಅಂದರೆ, A ಅಂದರೆ ಅರ್ನಾಬ್ ಗೋಸ್ವಾಮಿ ಅಂತೆ, Z ಅಂದರೆ ಜುಬೇರ್ ಅಂತಿದೆ, ಜುಬೇರ್ ಮೊಹಮ್ಮದ್. ಹೀಗೆ ಎಲ್ಲರಿಗೂ ಜಾಮೀನು ಕೊಟ್ಟಿದ್ದೇನಂತ ಹೆಗ್ಗಳಿಕೆ ಅನ್ನುವ ರೀತಿಯಲ್ಲಿ ಒಬ್ಬ ಸುಪ್ರೀಂ ಕೋರ್ಟಿನ ರಿಟೈರ್ಡ್ ಚೀಫ್ ಜಸ್ಟಿಸ್ ಹೇಳೋ ಮಾತಿದು. ವಿವೇಚನೆ ಅನ್ನುವುದನ್ನು ಈ ರೀತಿ ದುರ್ಬಳಕೆ ಮಾಡ್ಕೊಳ್ಳೋರು ನಾನಂತೂ ಎಲ್ಲಿಯೂ ನೋಡೇ ಇಲ್ಲ. ಇನ್ನೊಂದು ಪ್ರಕರಣ ಆಗಿದೆ ನಿನ್ನೆ, ಅದನ್ನು ತಮಗೆ ಹೇಳಲೇಬೇಕು. ಅದೇನಪ್ಪ ಅಂತಂದರೆ, ಅಬ್ದುಲ್ ಸತ್ತಾರ್ ಅಂಥೇಳಿ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ ಅನ್ನುವಂಥ ಉಗ್ರ ಸಂಘಟನೆ ಏನಿದೆ ಕೇರಳದಲ್ಲಿ, ಆತ ಈ ಅಬ್ದುಲ್ ಸತ್ತಾರ್ ಜೈಲಿನಲ್ಲಿದ್ದ. ಈತ RSS ಕಾರ್ಯಕರ್ತರಾದಂಥ SK ಶ್ರೀನಿವಾಸನ್ ಅವ್ರನ್ನ ಹಾಡೇ ಹಗಲು ಅವರ ಅಂಗಡಿಯೊಳಗಡೆ ಕೊಚ್ಚಿ ಕೊಂದಿರ್ತಾನೆ. ಒಟ್ಟು ಈತ ಮತ್ತೆ 5 ಜನ ಸೇರಿ ಹಾಡೇ ಹಗಲು ಕೊಚ್ಚಿ ಕೊಂದಿರ್ತಾನೆ. ಈತನಿಗೆ ಏಪ್ರಿಲ್ 16ನೇ ತಾರೀಕು ಮಾಡಿರೋ ಮರ್ಡರ್ ಇದು. ಈತ ಜೈಲಿನಲ್ಲಿರ್ತಾನೆ. ಕೇರಳ ಹೈಕೋರ್ಟು ಈತನಿಗೆ ಜಾಮೀನು ಕೊಡಲಿಕ್ಕೆ ನಿರಾಕರಣೆ ಮಾಡುತ್ತೆ. ಈತ ಸುಪ್ರೀಂ ಕೋರ್ಟಿಗೆ ಮೊರೆ ಹೋಗ್ತಾನೆ. ಇವ್ರದ್ದೆಲ್ಲ ಹೇಗಿರುತ್ತೆ ಅಂದರೆ, ಅಬ್ದುಲ್ ಸತ್ತಾರ್ ಥರದವರು, ಜೊಬೇರ್ ಥರದವರು, ಇವರು ಟಾಪ್ ಮೋಸ್ಟ್ ಲಾಯರ್ ಇರ್ತಾರೆ ದೇಶದಲ್ಲಿ, ಅವ್ರನ್ನ ಹೈಯರ್ ಮಾಡ್ತಾರೆ. ಕಪಿಲ್ ಸಿಬಲ್ಲು, ಅಭಿಷೇಕ್ ಮನು ಸಿಂಘ್ವಿ, ರಾಜೀವ್ ಧವನ್, ದುಷ್ಯಂತ್ ದವೆ, ಕಾಮತ್, ಹೀಗೆ ಯಾರು ಟಾಪ್ ಮೋಸ್ಟ್ ಇದ್ದಾರೆ ಅಂಥವ್ರನ್ನೇ ಅಪಾಯಿಂಟ್ ಮಾಡ್ಕೊಳ್ಳೋದು. ಅವರು ಹೋಗಿ ನೇರವಾಗಿ ಇಂಥ ವಕಾಲತ್ ಹಿಡ್ಕೊಂಡು ಅಲ್ಲಿ ಹೋಗ್ತಾರೆ ಕೋರ್ಟ್ಗೆ. ಹೋದಾಗ ಬೆಂಚ್ನಲ್ಲಿದ್ದದ್ದು ಜಸ್ಟಿಸ್ ಓಕಾ ಮತ್ತು ಜಸ್ಟಿಸ್ ಭೂಯಾನ್ ಅವರು. ನಿನ್ನೆ ನಡೆದಂಥ ಘಟನೆ ಅದು. ಈತನಿಗೆ ಜಾಮೀನು ಲಭ್ಯ ಆಗುತ್ತೆ. ಅಬ್ದುಲ್ ಸತ್ತಾರ್ಗೆ ಯಾರು RSS ಕಾರ್ಯಕರ್ತನಂತ SK ಶ್ರೀನಿವಾಸನ್ನು ಕೊಲೆ ಮಾಡಿದಾನೋ ಮತ್ತು ಅದನ್ನು ಸ್ಕೆಚ್ ಮಾಡಿದಾನೋ, ಅದಕ್ಕೆ ಅದು ಫಂಡಿಂಗ್ ಮಾಡಿದಾನೋ, ಆತನಿಗೆ ಜಾಮೀನು ಸಿಗತ್ತೆ. ಅಷ್ಟೇ ಅಲ್ಲ, ಜಡ್ಜ್ ಒಂದು ಅಬ್ಸರ್ವೇಷನ್ ಕೊಡ್ತಾರೆ. ಏನಂತಂದರೆ, ಸಿದ್ಧಾಂತದ ಆಧಾರದ ಮೇಲೆ ಒಬ್ಬ ವ್ಯಕ್ತಿಯನ್ನು ನಾವು ಖಾಯಮ್ಮಾಗಿ ಜೈಲಿನಲ್ಲಿ ಇಡಲಿಕ್ಕಾಗೋದಿಲ್ಲ ಅಂತ. ಯಾವ ಸಿದ್ಧಾಂತ? PFI ಸಿದ್ಧಾಂತ, ಉಗ್ರಗಾಮಿ ಸಿದ್ಧಾಂತ, ISIS ಸಿದ್ಧಾಂತ, ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾದ ಸಿದ್ಧಾಂತ ಏನು ಅಂತ ಗೊತ್ತಿದೆ ನಿಮಗೆ. ಸಿಮಿ ಅನ್ನುವ ಸಂಸ್ಥೆಯನ್ನು ನಿಷೇಧ ಮಾಡಿದ ತಕ್ಷಣ ಅದರ ಆಫ್ಶೂಟ್ ಸಂಸ್ಥೆಯಾಗಿ ಹೊರಬಂದದ್ದು ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ, ಅದರ ರಾಜಕೀಯ ಸಂಸ್ಥೆ SDPI. ಹೀಗಿರುವಾಗ ಪಾಪ್ಯುಲರ್ ಆಫ್ ಇಂಡಿಯಾದ ಸಿದ್ಧಾಂತ ನಮಗೆ ಮೈಗೂಡುವುದಿಲ್ಲ ಅನ್ನುವಂಥ ಕಾರಣಕ್ಕೋಸ್ಕರ ಒಬ್ಬ ವ್ಯಕ್ತಿನ ಜೈಲಿನಲ್ಲಿ ಇಡಲಿಕ್ಕಾಗೋದಿಲ್ಲ ಅನ್ನುವಂಥ ಕಾರಣ ಕೊಟ್ಟು ಈತನಿಗೆ ಜಾಮೀನು ಸಿಗತ್ತೆ, ಅದೇ ಸುಪ್ರೀಂ ಕೋರ್ಟ್ನಲ್ಲಿ. ಈಗ ಮೊಹಮ್ಮದ್ ಜುಬೇರ್, ಈತನ ಪ್ರಕರಣ ಮುಂದುವರಿಬೇಕು ಅಂತ ನಿನ್ನೆ ಕೋರ್ಟ್ ಆರ್ಡರ್ ಮಾಡಿದೆ. ದಿಲ್ಲಿ ಹೈಕೋರ್ಟು ನಿನ್ನೆ ಅದೇ ಜಸ್ಟಿಸ್ ಸಿದ್ಧಾರ್ಥ್ ವರ್ಮಾ, YK ಶ್ರೀವಾಸ್ತವ್ ಅವ್ರ ಬೆಂಚ್ನಲ್ಲಿ ಇದಕ್ಕೆ ಕೇಸ್ಗೋಸ್ಕರ ಇದನ್ನು ಕೊಟ್ಟಿದ್ರಲ್ಲ, ಸ್ಟೇ ಕೊಟ್ಟಿದ್ರಲ್ಲ, ಆ ಸ್ಟೇ ಕೊಟ್ಟದ್ದನ್ನು ಸ್ಟೇ ವ್ಯಾಕೆಟ್ ಮಾಡಲಾಗತ್ತೆ. ಪ್ರಕರಣವನ್ನು ವಜಾ ಮಾಡುವಂತ ಏನು ಕೇಳ್ಕೊಂಡಿರ್ತಾರೆ, ಪ್ರಕರಣ ವಜಾ ಮಾಡಲಿಕ್ಕಾಗಲ್ಲ, ಇದ್ರ ಕುರಿತಾಗಿ ತನಿಖೆ ಆಗಬೇಕು ಅಂತ ಹೇಳ್ತಾರೆ. ಈಗ ಈತ ಕುಣಿಕೆಗೆ ಸಿಕ್ಕಾಕ್ಕೊಂಡಿದ್ದಾನೆ. ಯೋಗಿ ಆದಿತ್ಯನಾಥ್ ಸರ್ಕಾರದಲ್ಲಿ ಈತನ ತನಿಖೆ ಶುರುವಾಗುತ್ತೆ. ಈತ ಸುಪ್ರೀಂ ಕೋರ್ಟ್ಗೆ ಓಡಿ ಹೋಗ್ತಾನೆ. ಅದು ಮುಂದೆ ಏನಾಗುತ್ತೆ ಅದ್ರ ಬಗ್ಗೆ ನಾನು ನಿಮ್ಗೆ ಹೇಳಬೇಕಾಗಿಲ್ಲ. ಆದರೆ ಮೊಹಮ್ಮದ್ ಜುಬೇರ್ ಅನ್ನುವಂಥ ವ್ಯಕ್ತಿ ಹೇಗೆ ತನ್ನ ಇನ್ಫ್ಲೂಯೆನ್ಸು ಮತ್ತು ತನಗಿರುವಂಥ ದುಡ್ಡನ್ನು, ಇಸ್ಲಾಮಿಕ್ ರಾಷ್ಟ್ರಗಳಿಂದ ಬರೋದು, ಬೇರೆ ಬೇರೆ ಮೂಲಗಳಿಂದ ಬರುವ ದುಡ್ಡನ್ನು ಬಳಸಿಕೊಂಡು ಹೇಗೆ ಯಾವುದೇ ರೀತಿಯಾದಂಥ ಕಾನೂನು ಬಂಧನ ಇಲ್ಲದೆ ಹೊರಗಡೆ ಓಡಾಡ್ತಾನೆ ಅನ್ನೋದಕ್ಕೆ ಈ ಪ್ರಕರಣವನ್ನು ಹೇಳ್ತಾ ಇದ್ದೇನೆ. ಈತನಿಂದ ಅನ್ಯಾಯಕ್ಕೊಳಗಾದಂಥ ನೂಪುರ್ ಶರ್ಮಾ ಇದೇ ಸುಪ್ರೀಂ ಕೋರ್ಟ್ನಲ್ಲಿ ಕೈ ಮುಗಿದು ಕೇಳ್ಕೊತಾರೆ. ಏನಂತ? ದೇಶಾದ್ಯಂತ ನನ್ನ ಮೇಲೆ ಮೊಕದ್ದಮೆ ಇದ್ದಾವೆ, ದಯವಿಟ್ಟು ಅವನು ಕ್ಲಬ್ ಮಾಡಿರಿ, ಒಂದೇ ಕಡೆ ಆದರೆ ನಾವು ಕೋರ್ಟ್ಗೆ ಹೋಗಿ ಬರ್ಲಿಕ್ಕೆ ಸಾಧ್ಯ ಆಗತ್ತೆ ಅಂದಾಗ ಇದೇ ಕೋರ್ಟ್ನಲ್ಲಿ ಜಸ್ಟಿಸ್ ಹೇಳ್ತಾರೆ, ನಿನಗೆ ರತ್ನಗಂಬಳಿ ಹಾಕಿ ಕೋರ್ಟಿನ ಒಳಗಡೆ ಬರಲಿಕ್ಕೆ ಆಸ್ಪದ ಮಾಡಿ ಕೊಡಲಿಕ್ಕೆ ಸಾಧ್ಯ ಆಗೋದಿಲ್ಲ, ನೀನು ದೇಶದ ಕ್ಷಮೆ ಕೇಳಬೇಕು ಅಂತ ಹೇಳ್ತಾರೆ. ಒಂದೋ ನಿನಗೆ ಆ ರೀತಿ ಕ್ಲಬ್ ಮಾಡಿಕೊಡ್ತೀವಿ ಅಂತ ಹೇಳಬೇಕು, ಇಲ್ಲ ಕೊಡೋದಿಲ್ಲ ಅಂತ ಹೇಳಿ.
ನಿನ್ನಿಂದಾಗಿ ದೇಶದಲ್ಲಿ ಕೋಮುದ್ವೇಷ ಹಬ್ಬಿದೆ, ಕೋಮು ದಂಗೆ ಆಗ್ತಾ ಇದೆ, ನೀನು ದೇಶದ ಕ್ಷಮೆ ಕೇಳು ಅಂತಾರೆ. ಈ ರೀತಿಯದಾದಂಥ ತೀರ್ಪುಗಳು ನಮ್ಮಲ್ಲಿ ಬರ್ತಾ ಇದ್ದಾವೆ. ಏನಾಗತ್ತೆ ಇದರಿಂದ ಆಗುವಂಥ ಅತಿ ದೊಡ್ಡ ದುರಂತ ಏನಂದರೆ, ಈ ದೇಶದ ಜನಸಾಮಾನ್ಯ ಏನಿದ್ದಾನೆ ಆತನಿಗಿರುವಂಥ ಏಕಮೇವ ಆಶ್ರಯ ಅಂದರೆ ಎಲ್ಲ ದೃಷ್ಟಿಯಿಂದಲೂ ಕೋರ್ಟನ್ನು ನಂಬಿಬಿಟ್ರೆ ನನಗೆ ಯಾವ ರಾಜಕಾರಣಿನೂ ಏನು ಮಾಡೋಕ್ಕಾಗಲ್ಲ, ಯಾವ ಪೊಲೀಸು ಏನು ಮಾಡೋಕ್ಕೆ, ಯಾವ ಪಕ್ಕದ ಮನೆಯವನು ಏನು ಮಾಡೋಕ್ಕಲ್ಲ, ಯಾವ ದುಷ್ಕರ್ಮಿನೂ ಏನು ಮಾಡಲಿಕ್ಕಾಗಲ್ಲ ಅನ್ನುವಂಥ ನಂಬಿಕೆ ಇರುತ್ತೆ. ಕೋರ್ಟ್ನಲ್ಲಿ ನಾವು ಏನು ಅಂದ್ಕೊಂಡಿರ್ತೀವಿ, ಜನಸಾಮಾನ್ಯರು ಯಾವುದು ನ್ಯಾಯ ಅನ್ಕೋತೀವಿ ಅದನ್ನು ಕೋರ್ಟು ಅನ್ಯಾಯ ಅಂತ ಹೇಳಿದರೆ, ನಾವು ಯಾವುದನ್ನು ನ್ಯಾಯ ಅಂತೀವಿ ಆ ನ್ಯಾಯವನ್ನು ನ್ಯಾಯವಾಗಿ ಕೋರ್ಟ್ ತೋರಿಸದೆ ಹೋದಾಗ ಕೋರ್ಟಿನ ಬಗ್ಗೆ ಅಪನಂಬಿಕೆ ಶುರುವಾಗತ್ತೆ. ಮೊನ್ನೆ ನಮ್ಮ ವೈಸ್ ಪ್ರೆಸಿಡೆಂಟ್ ಅದೇ ಮಾತನ್ನು ಹೇಳಿದ್ದವು. ಇದೇ ಮಾತನ್ನು ಪದೇ ಪುನರುಚ್ಚಾರ ಮಾಡ್ತಾ ಇದ್ದಾರೆ. ಅಲಹಾಬಾದ್ ಹೈಕೋರ್ಟ್ನಲ್ಲಿ ಈಗ ಜಡ್ಜ್ ಆಗಿದ್ದಾರೆ ಯಶವಂತ್ ವರ್ಮಾ. ಅವ್ರ ಮೇಲೆ FIR ಹಾಕಲಿಕ್ಕೆ ಆಗಲ್ಲ, ಹೋಗಿ ಹೇಳಿ ನೀವು ಮೋದಿಗೆ ಹೇಳಿ ಅಂತ ಕೋರ್ಟ್ ಹೇಳುತ್ತೆ. ಈಗ ರಿಜಿಸ್ಟರ್ ಮಾಡ್ಕೋಬೇಕು ಅಂತ ನಿನ್ನಾಯಿತು, ಬೇರೆ ವಿಚಾರ. ಕೋರ್ಟಿನ ವಿದ್ಯಮಾನಗಳು ಜನರು ಗೊಂದಲಕ್ಕೀಡಾಗುವ ಹಾಗೆ ಬರ್ತಾ ಇರುವುದು ನಿಜಕ್ಕೂ ಯೋಚನೆ ಮಾಡುವಂಥ ವಿಚಾರ. ತೀರಾ ಅಂದರೆ ತೀರಾ, ಇದಕ್ಕೇನು ಶಬ್ದ ಬಳಸಲಿ, ತೀರಾ ಅಂದರೆ ತೀರಾ ವಿಷಾದಕರವಾದಂಥ ವಿಚಾರ. ಮತ್ತು ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ. ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ.